ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವನು ಬಂದರೆ ಪೊಲೀಸರು ಸೆಲ್ಯೂಟ್ ಹೊಡಿತಾ ಇದ್ರು. ಭಾರತದ ಅಧಿಕಾರಿಗಳವನಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ರು. ಜನ ಅವನ ಸ್ಟೈಲ್ ನೋಡಿ ಅವನು ನಿಜವಾಗ್ಲೂ ಇಂಟರ್ನ್ಯಾಷನಲ್ಲು ಅಂತ ಅಂದ್ಕೊಂಡಿದ್ರು. ಕೆಲಸಕ್ಕೆ ಪಾಸ್ಪೋರ್ಟ್ ಮಾಡಿಸೋದಕ್ಕೆ, ವೀಸಾ ಪಡೆಯೋದಕ್ಕೆ ಅವನ ಸಹಾಯವನ್ನು ಬೇಡ್ತಾ ಇದ್ರು. ಫಾರಿನ್ನಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೋತಾ ಇದ್ದವರು ಇವನಿಗೆ ಲಕ್ಷ ಲಕ್ಷ ಹಣ ಬೇರೆ ಕೊಡ್ತಾ ಇದ್ರು. ಯಾವುದೇ ಅಧಿಕಾರ ಇಲ್ಲದೇ ಇದ್ರು ಕಿರೀಟವಿಲ್ಲದ ರಾಜನಂತಿದ್ದವನ ಅದೃಷ್ಟ ಆಷಾಢದ ಕೊನೆಯಲ್ಲಿ ಕೈ ಕೊಟ್ಟಿದೆ. ಶುಕ್ರದೆಸೆ ತಾಂಡವವಾಡ್ತಾ ಇದ್ದವನ ಜೀವನಕ್ಕೆ ಶನಿ ಪರಮಾತ್ಮನ ಎಂಟ್ರಿ ಆಗಿದೆ. ಹೀಗಾಗಿ ಅವನೀಗ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಯಾರವನು? ಅವನ ಕಥೆ ಏನು? ಯಾಕೆ ಜನ ಇಂಥ ವಿಷಯಗಳಲ್ಲಿ ಎಚ್ಚೆತ್ಕೋಬೇಕು, ಪ್ರಶ್ನೆ ಮಾಡೋದನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆ. ಅಲ್ಲಿನ ಕವಿನಗರ ಅನ್ನೋ ಪ್ರದೇಶದಲ್ಲಿ ಅವತ್ತು ಬೆಳ್ಳಂಬೆಳಗ್ಗೆ ನೋಯ್ಡಾದ STF ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಜೀಪುಗಳು ಬಂದು ನಿಂತು. ಆ ಪ್ರದೇಶದಲ್ಲಿದ್ದವರೆಲ್ಲ ಗಾಬರಿ ಆದರು. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಬಾಂಗ್ಲಾ ವಲಸಿಗರನ್ನ, ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದವರನ್ನ, ಚೆಂಗೂರು ಬಾಬಾ ಥರದವರನ್ನ, ಅವನ ಜೊತೆ ಗುರುತಿಸ್ಕೊಂಡಿದ್ದವರನ್ನ, ಅಷ್ಟೇ ಯಾಕೆ ಅಲ್ಲಿನ ರೌಡಿ ಗ್ಯಾಂಗ್ಗಳನ್ನು ಕೂಡ ಕಸ್ಟಡಿಗೆ ತಗೊಳ್ಳೋದಕ್ಕೆ ATS, STFಗಳು ಬರ್ತಾ ಇರ್ತವೆ. ಹೀಗಾಗಿ ಅಲ್ಲಿ ಏನೋ ಆಗಿದೆ ಅನ್ನೋ ಭಯ, ಆತಂಕ ಪ್ರದೇಶದ ಜನರನ್ನ ಕಾಡ್ತಾ ಇತ್ತು. ಆದರೆ ಅಲ್ಲಿಗೆ ಬಂದ STF ಹೋಗಿದ್ದು ಅಲ್ಲಿನ ದೊಡ್ಡ ಬಂಗಲೆಯೊಂದರ ಮುಂದಕ್ಕೆ. ಅದು ಅಂತಿಂಥ ಮನೆ ಅಲ್ಲ, ಶ್ರೀಮಂತಿಕೆಯ ಆಡಂಬರ ಅನ್ನೋದು ತೊಟ್ಟಿಕ್ತಾ ಇದ್ದ ಬಂಗಲೆಯಂಥ ಮನೆ ಅದು. ಅದರ ಕಾಂಪೌಂಡ್ ಹೊರಗೆ ಬೆಂಜು, BMW ಸೇರಿದ ಹಾಗೆ ಜಗತ್ತಿನ ಪ್ರತಿಷ್ಠಿತ ಬ್ರಾಂಡ್ಗಳ 4 ಕಾರುಗಳು, ಅಲ್ಲೇ ಭಾರತದ ಬಾವುಟ, ಜೊತೆಗೊಂದಷ್ಟು ದೇಶಗಳ ಬಾವುಟಗಳು. ಮನೆ ಮೇಲೆ ಹಾರಾಡ್ತಾ ಇದ್ದದ್ದು ಮತ್ತೊಂದು ಫ್ಲ್ಯಾಗು. ಒಂಥರ ಮನೆ ಅನ್ನೋದಕ್ಕಿಂತ ಯಾವುದೋ ರಾಯಭಾರ ಕಚೇರಿಯ ಫೀಲ್ ಕೊಡ್ತಾ ಇದ್ದ ಕಟ್ಟಡ ಅದು. ಸಾಮಾನ್ಯವಾಗಿ ಯಾವುದೇ ದೇಶದ ರಾಯಭಾರ ಕಚೇರಿಗಳ ಮೇಲೆ ಹಾಗೆಲ್ಲ ಏಕಾಏಕಿ ಪೊಲೀಸರು ದಾಳಿ ಮಾಡೋದಿಲ್ಲ. ಆದರೆ STFನ ಸಿಬ್ಬಂದಿ ಆ ಮನೆಯ ಒಳಗೆ ನುಗ್ಗಿದ್ರು. ಅಲ್ಲಿದ್ದವನೊಬ್ಬನನ್ನು ಸುಮ್ಮನೆ ಹಿಡ್ಕೊಂಡು ಬಂದು ಜೀಪಿಗೆ ಹತ್ತಿಸ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ರು. ಇದೆಲ್ಲ ಸಿನಿಮೀಯ ರೀತಿಯಲ್ಲಿ ನಡೆದು ಹೋಯಿತು. ಅಲ್ಲಿದ್ದ ಜನರಿಗೆ ಅಚ್ಚರಿಯಾರೆ, ಇಷ್ಟೊಂದು ದೊಡ್ಡ ಆಫೀಸರನ್ನು ಯಾಕೆ ಹಿಂಗೆ ಕರ್ಕೊಂಡು ಹೋಗ್ತಾವ್ರೆ ಅನ್ನೋದು ಅವರಿಗೆ ಅರ್ಥ ಆಗಲಿಲ್ಲ. ಆದರೆ ಆ ಬಳಿಕ ಅಲ್ಲಿನ ಮಾಧ್ಯಮಗಳು ಈ ಸುದ್ದಿಯನ್ನು ಬಿತ್ತರಿಸ್ತಾ ಹೋದವು. ಆಗಲೇ ನೋಡಿ ಅಲ್ಲಿದ್ದವನ ನಿಜವಾದ ಮುಖ ಅನಾವರಣ ಆಗಿದ್ದು. ಅಂದಹಾಗೆ ಅಲ್ಲವತ್ತು ಅರೆಸ್ಟ್ ಆದವನ ಹೆಸರು ಹರ್ಷವರ್ಧನ ಜೈನ್. ಗೆಳೆಯರೆ, ಈ ಹರ್ಷವರ್ಧನ ಜೈನ್ ಅಸ್ತಿತ್ವದಲ್ಲೇ ಇಲ್ಲದ ದೇಶಕ್ಕೆ ಭಾರತದ ರಾಯಭಾರಿ ಅಂತ ಗುರುತಿಸ್ಕೊಂಡಿದ್ದವನು. ಹಾಗಂತ ಸಾಕಷ್ಟು ಜನರನ್ನು ನಂಬಿಸಿದ್ದ. ಪಾಪ ನಮ್ಮಲ್ಲಿ ಗೊತ್ತಲ್ಲ, ವಿದ್ಯಾವಂತರು ಅಂತ ಅಂದ್ಕೊಂಡವರಿಗೆ ಕೂಡ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳ ಹೆಸರು, ಅವು ಎಲ್ಲಿವೆ, ಇದು ಯಾವುದೂ ಗೊತ್ತಿರೋದಿಲ್ಲ. ನಾವು ಭಾರತೀಯರು ನೋಡಿ, ನಾವು ಎಲ್ಲದನ್ನು ಬೇಗ ನಂಬಿಬಿಡ್ತೀವಿ. ಕ್ರಾಸ್ ಚೆಕ್ ಮಾಡ್ಕೊಳ್ಳೋ ತಾಳ್ಮೆ, ಮನಸ್ಥಿತಿ ಇವ್ಯಾವೂ ನಮಗಿರೋದೇ ಇಲ್ಲ. ಇನ್ನು ಫೋಟೋಗಳಿದ್ದುಬಿಟ್ರಂತೂ ನಾವು ಅದನ್ನು ಪರಮ ಸತ್ಯ ಅಂದ್ಕೋತೀವಿ. AI ಬಳಸಿ ಯಾರ ಜೊತೆಗಿನ ಫೋಟೋ, ವಿಡಿಯೋ ಬೇಕಾದರೂ ಈಗ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ಯೋಚನೆ ಕೂಡ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಕೂಡ ಈ ಹರ್ಷವರ್ಧನ ಜೈನ್ ಪ್ರಧಾನಿ ಜೊತೆ, ರಾಷ್ಟ್ರಪತಿಗಳ ಜೊತೆ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ತಾನಿರೋ ಫೋಟೋಗಳನ್ನು ಗೋಡೆ ತುಂಬ ಹಾಕ್ಕೊಂಡಿದ್ದ. ಸಹಜವಾಗೇ ಜನ ಅವನನ್ನು ನಂಬಿದ್ರು. ನಿಜದ ತಲೆ ಮೇಲೆ ಹೊಡೆದಂಗೆ ಅವನು ಸುಳ್ಳು ಹೇಳ್ತಾ ಹೋಗ್ತಾ ಇದ್ದ. ಪಾಪ ಜನ ಅವನನ್ನು ಯಾವುದೋ ಬಾಯಿ ತಿರುಗದ ದೇಶಕ್ಕೆ ರಾಯಭಾರಿ ಇರಬೇಕು ಅಂತ ನಂಬೇ ಬಿಟ್ರು. ನಿಮಗೆ ನೆನಪಿರಬೇಕು, 2024 ನವೆಂಬರಲ್ಲಿ ಕಾಶ್ಮೀರದ ED ಅಧಿಕಾರಿಗಳು ಗುಜರಾತ್ನ ಕಿರಣ್ ಪಟೇಲ್ ಅನ್ನೋ ವ್ಯಕ್ತಿಯ ವಿರುದ್ಧ FIR ಅನ್ನು ದಾಖಲು ಮಾಡಿ ಅವನನ್ನು ಕಸ್ಟಡಿಗೆ ತಗೊಂಡಿದ್ರು. ಅಲ್ಲಿ ಕಿರಣ್ ಪಟೇಲ್ ತನ್ನನ್ನು ತಾನು ಪ್ರಧಾನಿ ಕಚೇರಿಯ ಸ್ಪೆಷಲ್ ಆಫೀಸರ್ ಅಂತ ಹೇಳ್ಕೊಂಡಿದ್ದ. ಸಾಕಷ್ಟು ವರ್ಷಗಳಿಂದ ಹಾಗೇ ಹೇಳ್ತಾ ಗುಜರಾತ್ನ ಸಾಕಷ್ಟು ವ್ಯಾಪಾರಿಗಳನ್ನು ನಂಬಿಸಿದ್ದ. ಎಲ್ಲಿ ಹೋದ್ರೂ ಪೊಲೀಸ್ ಬೆಂಗಾವಲು ತಗೊಂಡು ಹೋಗೋದಕ್ಕೆ ಶುರು ಮಾಡಿದ್ದ. ಅವನಿಗೆ ರೂಮ್ ಬುಕ್ ಮಾಡೋದ್ರಿಂದ ಹಿಡಿದು ಅವನ ಹೋಟೆಲ್ ಹಾಗೂ ಟ್ರಾವೆಲ್ ಬಿಲ್ಗಳವರೆಗೆ ಪಾಪ ಪೊಲೀಸರೇ ನೋಡ್ಕೋತಾ ಇದ್ರು. ಯಾಕೆಂದರೆ ಅವನು ತನ್ನನ್ನು ತಾನು ಪ್ರಧಾನಿಯ ಸ್ಪೆಷಲ್ ಆಫೀಸರ್ ಅಂತ ಈ ಕಾಕಿಗಳನ್ನು ಕೂಡ ನಂಬಿಸಿಬಿಡ್ತಾ ಇದ್ದ. ಕಡೆಗೊಂದಿನ ಯಾರೋ ಬುದ್ಧಿವಂತ ಪೊಲೀಸ್ ಅಧಿಕಾರಿಗೆ ಅವನ ಬಗ್ಗೆ ಅನುಮಾನ ಬಂತು. ಕ್ರಾಸ್ ಚೆಕ್ ಮಾಡಿದರೆ ಅವನು ಫೇಕು ಅನ್ನೋದು ಗೊತ್ತಾಯಿತು. ಅವನನ್ನು ಅರೆಸ್ಟ್ ಮಾಡಲಾಯಿತು. ಈ ಹರ್ಷವರ್ಧನದ್ದು ಕೂಡ ಇದೇ ರೀತಿಯ ಕಥೆ. ಇಲ್ಲಿ ಈ ಹರ್ಷವರ್ಧನ ಜೈನ್ ತನ್ನನ್ನು ತಾನು ವೆಸ್ಟಾರ್ಕಟಿಕಾ, ಸಬೋರ್ಗಾ, ಲೊಡೋನಿಯಾ, ಪೌಲ್ವಿಯಾ ಮುಂತಾದ ದೇಶಗಳ ಅಂಬಾಸಿಡರ್ ಅಂತ ಹೇಳ್ಕೋತಾ ಇದ್ದ. ಹಾಗೆ ನೋಡಿದರೆ ಈ ಹೆಸರಿನ ಯಾವ ದೇಶವೂ ನಮ್ಮ ಪ್ರಪಂಚ ಭೂಪಟದಲ್ಲಿ ಇಲ್ಲವೇ ಇಲ್ಲ. ಇಷ್ಟಾದರೂ
ಜನ ಇವನನ್ನು ನಂಬಿದ್ರು, ಇವನಿಗೆ ಸಾಕಷ್ಟು ಹಣವನ್ನು ಕೊಟ್ಟರು. ಒಂದು ಸುಳ್ಳನ್ನು ಹೇಳೋದು ತುಂಬ ಸುಲಭ, ಆದರೆ ಅದನ್ನು ಮೇಂಟೈನ್ ಮಾಡೋದಿದೆ ನೋಡಿ, ಅದು ತುಂಬಾ ಕಷ್ಟದ ಕೆಲಸ. ಇಲ್ಲಿ ಕೊಟ್ಟಿದ್ದು ಬಿಲ್ಡಪ್ಗೆ ತಕ್ಕ ಹಾಗೆ ಅವನು ಮೇಂಟೈನ್ ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಐಷಾರಾಮಿ ಕಾರುಗಳನ್ನು ಬಳಸ್ತಾ ಇದ್ದ, ಅದಕ್ಕಾಗಿಯೇ ಸ್ಪೆಷಲ್ ನಂಬರ್ಗಳನ್ನು ತಗೊಂಡಿದ್ದ. ರಾಯಭಾರ ಕಚೇರಿಯ ಕಾರುಗಳು ಬಳಸೋ ಹಾಗೆ ನೀಲಿ ಬಣ್ಣದ ಪಟ್ಟಿಯನ್ನು ನಂಬರ್ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದ. ಅಧಿಕಾರಿಯ ಹಾಗೆ ಸೂಟು ಬೂಟು ಧರಿಸ್ತಾ ಇದ್ದ, ಗನ್ಮ್ಯಾನ್ಗಳನ್ನು ಇಟ್ಕೊಂಡಿದ್ದ. ಇನ್ನು ರಾಯಭಾರಿ ಅಂದ ಮೇಲೆ ಕಚೇರಿ ಒಂದಿರಬೇಕಲ್ಲ. ಹೀಗಾಗಿ ಕವಿನಗರದಲ್ಲಿ KB35 ನಂಬರಿನ ದೊಡ್ಡ ಬಂಗಲೆಯೊಂದನ್ನು ಬಾಡಿಗೆಗೆ ತಗೊಂಡ, ಅಲ್ಲೇ ಕಚೇರಿ ಮನೆಯನ್ನು ಮಾಡಿಕೊಂಡ. ಹೀಗಲ್ಲಿ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡಿಕೊಂಡಿದ್ದ ಈ ಹರ್ಷವರ್ಧನ ಇಲ್ಲಿವರೆಗೆ ಯಾವುದೇ ಸಮಸ್ಯೆಗಳಿಲ್ಲದ ಹಾಗೆ ನಡೆಸ್ಕೊಂಡು ಬಂದ. ಆದರೆ ಅವನಿಗೂ ಗ್ರಹಚಾರ ಕೆಡ್ತು. ಉತ್ತರ ಪ್ರದೇಶದಲ್ಲಿ ಯಾವ್ಯಾವೋ ಪ್ರಕರಣಗಳ ಜಾಡು ಹಿಡಿದು ಕೆಲಸ ಮಾಡ್ತಾ ಇರೋ STFನ ಅಧಿಕಾರಿಗಳ ಕಣ್ಣು ಈ ನಕಲಿ ರಾಯಭಾರಿಯ ಮೇಲೆ ಬಿತ್ತು. ಈಗ ಅವನ ಬಂಡವಾಳ ಬಯಲಾಗಿದೆ. ಗೆಳೆಯರೆ, ಹರ್ಷವರ್ಧನ್ನ ಅರೆಸ್ಟ್ ಮಾಡಿದ ನಂತರ ಅವನ ಕಚೇರಿ ಮನೆಯಿಂದ ಸಾಕಷ್ಟು ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 4 ಐಷಾರಾಮಿ ಕಾರುಗಳಿವೆ. ಅವಕ್ಕೆ ಫೇಕ್ ರಾಯಭಾರ ಕಚೇರಿಯ ನಂಬರ್ ಪ್ಲೇಟ್ಗಳನ್ನು ಹಾಕಲಾಗಿದೆ. ಹಾಗೇನೆ 12 ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅವು ಮೈಕ್ರೋನೇಷಿಯನ್ ದೇಶಗಳ ಪಾಸ್ಪೋರ್ಟ್ಗಳಾಗಿವೆ. ಆದರೆ ಆ ದೇಶಗಳು ಯಾವ ಅಸ್ತಿತ್ವದಲ್ಲೇ ಇಲ್ಲ. ಇನ್ನು ಮೂರನೆಯದಾಗಿ ಭಾರತದ ವಿದೇಶಾಂಗ ಇಲಾಖೆಯ ನಕಲಿ ಸೀಲನ್ನು ಹೊಂದಿದ್ದ ಸಾಕಷ್ಟು ದಾಖಲೆಗಳನ್ನು ಕೂಡ ಅವನ ಮನೆಯಿಂದ ವಶಕ್ಕೆ ಪಡೆಯಲಾಗಿದೆ. 2 ನಕಲಿ ಪಾನ್ ಕಾರ್ಡುಗಳು ಕೂಡ ಪೊಲೀಸರಿಗೆ ಸಿಕ್ಕಿವೆ. ಇದರ ಜೊತೆ ಬೇರೆ ಬೇರೆ ದೇಶಗಳ ಹಾಗೂ ಸಂಸ್ಥೆಗಳನ್ನು ಪ್ರತಿನಿಧಿಸುವ 34 ರಬ್ಬರ್ ಸ್ಟ್ಯಾಂಪುಗಳು, 2 ನಕಲಿ ಪ್ರೆಸ್ ಕಾರ್ಡುಗಳು, 44.7 ಲಕ್ಷದಷ್ಟು ಕ್ಯಾಶು, ವಿದೇಶಿ ಕರೆನ್ಸಿ, ಒಂದಷ್ಟು ಶೆಲ್ ಕಂಪನಿಗಳ ದಾಖಲೆಗಳು ಹಾಗೂ 18 ಡಿಪ್ಲೊಮ್ಯಾಟಿಕ್ ನೇಮ್ ಪ್ಲೇಟ್ಗಳನ್ನು ಕೂಡ ಅವನ ಮನೆಯಿಂದ ವಶಕ್ಕೆ ತಗೊಂಡಿದ್ದಾರೆ. ಇದೆಲ್ಲವನ್ನ ನೋಡಿದ ಪೊಲೀಸರಿಗೆ ಇವನು ಕೇವಲ ಜನರಿಗೆ ಕೆಲಸ ಕೊಡಿಸೋದಿಕ್ಕೆ, ಪಾಸ್ಪೋರ್ಟು ವೀಸಾ ಮಾಡಿಸೋದಿಕ್ಕೆ, ವಿದೇಶಗಳಿಗೆ ಕಳುಹಿಸೋದಿಕ್ಕೆ ಮಾತ್ರ ಹಣ ಪೀಕ್ತಾ ಇಲ್ಲ, ಬದಲಾಗಿ ಇವನ ಈ ಸೆಟಪ್ನ ಹಿಂದೆ ಹವಾಲಾದ ನೆರಳು ಕೂಡ ಇದೆ ಅನ್ನೋ ಅನುಮಾನಗಳು ಶುರುವಾಗಿವೆ. ಅಷ್ಟೇ ಅಲ್ಲದೆ ಅವನನ್ನು ವಿಚಾರಣೆಗೆ ಒಳಪಡಿಸಿರೋ ಪೊಲೀಸರು ಅವನ ಹಿನ್ನೆಲೆಯನ್ನು ಕೆಣಕಿದ್ದಾರೆ. ಆಗ ಇವನಿಗೆ ಸ್ವಯಂ ಘೋಷಿತ ದೇವಮಾನವ ಚಂದ್ರಸ್ವಾಮಿಯ ಜೊತೆ ಲಿಂಕ್ ಇರೋದು ಕೂಡ ಗೊತ್ತಾಗಿದೆ. ಹಾಗೆ ನೋಡಿದರೆ ಈ ಚಂದ್ರಸ್ವಾಮಿಯ ಮೂಲ ಹೆಸರು ನೇಮಿಚಂದ್ ಜೈನ್. ಒಂದು ಕಾಲಕ್ಕೆ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ತುಂಬ ಹತ್ತಿರ ಇದ್ದವನು ಚಂದ್ರಸ್ವಾಮಿ. ತನ್ನ ತಾಂತ್ರಿಕ ಶಕ್ತಿಗಳ ಮೂಲಕ ಇಂದಿರಾ ಗಾಂಧಿಯವರ ಸರ್ಕಾರವನ್ನು ನಾನೇ ಕಾಪಾಡ್ತಿದ್ದೀನಿ ಅಂತ ಹೇಳ್ಕೊತಾ ಇದ್ದ. ಅಂತಾರಾಷ್ಟ್ರೀಯ ನೆಟ್ವರ್ಕನ್ನು ಕೂಡ ಬೆಳೆಸ್ಕೊಂಡಿದ್ದ. 2017ರವರೆಗೆ ಈತ ಬದುಕಿದ್ದ. ಇಂಥ ಚಂದ್ರಸ್ವಾಮಿಯ ಜೊತೆ ಈ ಹರ್ಷವರ್ಧನನಿಗೆ ಸಂಪರ್ಕಗಳಿದ್ವು. ಹಾಗೆಯೇ ಸೌದಿ ಅರೇಬಿಯಾ ಮೂಲದ ವ್ಯಾಪಾರಿ ಅದ್ನಾನ್ ಖಶೋಗಿ ಜೊತೆ ಕೂಡ ಇವನಿಗೆ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ 2011ರಲ್ಲಿ ಇಲ್ಲಿಗಲ್ ಆಗಿ ಸ್ಯಾಟಲೈಟ್ ಫೋನನ್ನು ಬಳಸಿದ ಆರೋಪದ ಮೇಲೆ ಇವನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಇದೆಲ್ಲವನ್ನು ಕೂಡ ಉತ್ತರ ಪ್ರದೇಶದ ADGP ಅಮಿತಾಬ್ ಯಶ್ ತಿಳಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಹರ್ಷವರ್ಧನ ಜೈನ್ನ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಇವನ ಕೈಗಳು ತುಂಬಾ ಉದ್ದ ಇರೋ ಹಾಗೆ ಕಾಣ್ತಾ ಇವೆ. ಇವನೊಂದಷ್ಟು ಯುವಕರನ್ನ ವಿದೇಶಗಳಿಗೆ ಕಳುಹಿಸೋದಾಗಿ ಹಣ ವಸೂಲು ಮಾಡಿಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟಕ್ಕೆ ಇವನ ಕೆಲಸಗಳು ಸೀಮಿತವಾದಂತಿಲ್ಲ. ಅಂತಾರಾಷ್ಟ್ರೀಯ ಗನ್ ರನ್ನರ್ಗಳ ಜೊತೆ ಇವನಿಗಿರೋ ಸಂಬಂಧ ಎಂಥದ್ದು ಅನ್ನೋ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ATS ಕೂಡ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ದೇಶ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇರೋ ಸಾಕಷ್ಟು ಜನರನ್ನ ATS ಹಾಗೂ STFಗಳು ಹೆಡೆಮುರಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇವೆ. ಅದರ ಭಾಗವಾಗಿನೇ ಈ ಹರ್ಷವರ್ಧನ ಜೈನ್ ಅನ್ನು ಕೂಡ ಬಂಧಿಸಲಾಗಿದೆ. ಈಗ ತನಿಖೆ ಕೂಲಂಕಷವಾಗಿ ನಡಿಬೇಕು ಅಷ್ಟೇ. ಇನ್ನು ನಾವು ಜನ ಯಾರೋ ಒಬ್ಬ ಒಳ್ಳೆ ಬಟ್ಟೆ ಹಾಕೊಂಡ್ರೆ, ಒಳ್ಳೆ ಕಾರಲ್ಲಿ ಓಡಾಡಿದ್ರೆ, 4 ನಾಟಕದ ಮಾತುಗಳನ್ನು ಆಡ್ಬಿಟ್ರೆ ಅವನು ಏನು ಹೇಳಿದರೂ ನಂಬಿಬಿಡೋ ಸ್ಥಿತಿಯಲ್ಲಿ ನಾವಿರ್ತೀವಿ. ಪ್ರತಿಯೊಂದನ್ನು ಅನುಮಾನದಿಂದ ನೋಡಬೇಕು, ಪ್ರಶ್ನೆ ಮಾಡಬೇಕು, ಕ್ರಾಸ್ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾವಿವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಈ ಅಮಾಯಕತನ ಇದೆ ನೋಡಿ, ಇದರಿಂದಲೇ ನಮ್ಮನ್ನ ವಂಶಾವಳಿಗಳು ಆಳೋದಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಾ ಇರೋದು. ನಮ್ಮ ಈ ಅಮಾಯಕತನದಿಂದಲೇ ಪದೇ ಪದೇ ನಮ್ಮನ್ನ ವಂಚಿಸುವ ಜನ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅಲ್ವಾ. ಇನ್ನು ನಮ್ಮಲ್ಲಿ ಪ್ರತಿ ಊರಲ್ಲೂ ಪ್ರತಿ ಏರಿಯಾದಲ್ಲೂ ಪೊಲೀಸ್ ಠಾಣೆಗಳಿವೆ. ಅವರ ಏರಿಯಾದಲ್ಲೊಂದು ನಕಲಿ ರಾಯಭಾರ ಕಚೇರಿ ನಡೀತಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಯಾವುದೋ ಹೊಸ ಅಂಗಡಿ ಶುರು ಆದ್ರೆ, ಇನ್ಯಾರೋ ಫುಟ್ಪಾತ್ ಅಲ್ಲಿ ಸಣ್ಣ ವ್ಯಾಪಾರ ಮಾಡ್ಕೋತಾ ಕೂತ್ರೆ ಅಲ್ಲಿಗೆ ಹೋಗಿ ಅವರನ್ನ ಕಾಡೋದು ಪೊಲೀಸರಿಗೆ ಗೊತ್ತಾಗುತ್ತೆ. ರಾಜಾರೋಷವಾಗಿ ಒಂದು ರಾಯಭಾರಿ ಕಚೇರಿ ಶುರುವಾದ್ರೆ ಅದು ಯಾವ ದೇಶದ್ದು? ಎಲ್ಲ ಬಿಟ್ಟು ಈ ಗಾಜಿಯಾಬಾದ್ನ ಕವಿನಗರಲ್ಲಿ ಇದು
ಇಲ್ಲಿ ಯಾಕೆ ಕಚೇರಿಯನ್ನು ತೆರೆದ್ರು? ರಾಯಭಾರ ಕಚೇರಿಗಳು ದೆಹಲಿಯ ಚಾಣಕ್ಯಪುರಿಯಲ್ಲೋ ಅಥವಾ ರಾಜ್ಯದ ರಾಜಧಾನಿ ನಗರದಲ್ಲೋ ಅಲ್ವಾ ಇರಬೇಕು. ಈ ಗಾಜಿಯಾಬಾದ್ಗೆ ಇದು ಯಾಕೆ ಬಂತು? ಇಲ್ಲಿ ಏನು ಮಾಡ್ತಾ ಇದೆ? ಇದು ಯಾವುದರ ಬಗ್ಗೆ ಕೂಡ ಅಲ್ಲಿನ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗೇ ಇಲ್ಲ. ಅವನು ಐಷಾರಾಮಿ ಓಡಾಡ್ತಾ ಇದ್ದ ಅಂದರೆ ಅವನನ್ನು ಪ್ರಶ್ನೆ ಮಾಡೋ ಧೈರ್ಯ ಕೂಡ ನಮ್ಮ ಖಾಕಿಗಳಿಗಿರೋದಿಲ್ಲ. ಹೀಗಾಗಿ ಇಂಥ ವಂಚಕರು ಎಲ್ಲ ಕಡೆ ಹುಟ್ಕೋತಾ ಹೋಗ್ತಾರೆ. ಈಗೇನೋ ಈ ಹರ್ಷವರ್ಧನ ಜೈನನ್ನು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಏನೇನು ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಬಂಧಿತನಾಗಿರುವ ನಕಲಿ ರಾಯಭಾರಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.